ಸರ್, ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಸುದ್ದಿ ಸದ್ದು ಮಾಡಿರುವುದಂದ್ರೆ ಆನೆ ಲೋಕದಲ್ಲಿ ಅಭಿಮನ್ಯು ಈ ಬಾರಿ ಅಂಬಾರಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬಾ ವಿಶೇಷ ಅಂತ ಹೇಳಿದ್ರೆ ಎಸ್ ಎನ್ ದೇವರಾಜ್ ಅವರು ಅಂತ ಹೇಳಿದ್ರೆ ಅಭಿಮನ್ಯುವಿನ ಒಂದು ಕಾಲದಲ್ಲಿ ಅದಕ್ಕೆ ಗುಂಡು ಬಿದ್ದಾಗ ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ನಂತರ ತಾವೇ ಅದನ್ನ ಅಂಬಾರಿಗೆ ತಮ್ಮ ಸಮಯದಲ್ಲೇನೆ ಅದು ಬರುತ್ತೆ, ಅಂಬಾರಿ ಸಮಯದಲ್ಲೂ ಅದಕ್ಕೆ ಸೆಲೆಕ್ಷನ್ ಆಗುತ್ತೆ. ಆದ್ರೆ ಈ ಬಾರಿ ಅಂಬಾರಿಗೆ ಅಭಿಮನ್ಯು ಇಲ್ಲ ಅನ್ನೋದು ಅದರ ಅಭಿಮಾನಿಗಳಿಗೆ ಭಾರಿ ಮನ್ಸಿಗೆ ಘಾಸಿ ಆಗಿದೆ. ಏನ್ ಸರ್ ಇದು? ಇಲ್ಲ, ನಮ್ಮಲ್ಲಿ ಘಾಸಿ ಮಾಡ್ಕೊಳ್ಳುವಂತ ವಿಷಯ ಅಲ್ಲ. ನಮ್ಮಲ್ಲಿ ಫಾರೆಸ್ಟ್ ಕೋಡ್ ಅಂತ ಇದೆ. ಅದರ ಪ್ರಕಾರ ಯಾವುದೇ ಆನೆ, ಡಿಪಾರ್ಟ್ಮೆಂಟ್ ಅಲ್ಲಿರೋ ಯಾವುದೇ ಆನೆ 60 ವರ್ಷ ಆದ್ಮೇಲೆ ಅದಕ್ಕೆ ಯಾವುದೇ ವರ್ಕ್ ಲೋಡ್ ಕೊಡಬಾರ್ದು. ಈಗ ಟಿಂಬರ್ ಎಳೆಯೋದಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಇಂಥದಕ್ಕೆ ಕೊಡಬಾರ್ದು ಅಂತ ಮೊದಲಿಂದ ಅದು ಕೋಡಲ್ಲೇ ಮೆನ್ಷನ್ ಆಗಿದೆ. ನಮ್ಮ ರಾಮಚಂದ್ರ ಶೆಟ್ಟಿ ಸಾಹೇಬ್ರು ಕೋಡ್ ಬರೆದಿದ್ದಾರೆ. ಅದು ಬಹಳ ಹಳೆ 1962 ನಮ್ಮ ಆಕ್ಟ್ ಬಂದಾಗ್ಲೇ ಅದನ್ನ ಮಾಡಿದ್ದಾರೆ. ಇದರಲ್ಲಿ ಏನ್ ಬೇರೆ ಏನು ವಿಶೇಷ ಇಲ್ಲ. ಅದು 60 ವರ್ಷ ಆಯ್ತಲ್ಲ, ಅದಕ್ಕೆ ಈ ಸಾರಿ ಅದನ್ನ ಬೇರೆ ಮಿನಿಸ್ಟರ್ ಕೇಳ್ತಾ ಇದ್ದೆ, ಫಾರ್ಮರ್ ಮಿನಿಸ್ಟರ್ ಪ್ರೆಸೆಂಟ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದದನ್ನ ಯಾವ ಪೇಪರಲ್ಲಿ ನೋಡಿದೆ. ಅದಕ್ಕೊಂದು ಆನರ್ ಮಾಡಿ ಕಳಿಸಿ ಅದನ್ನ ನಿಸಾನೆ ಆನೆಯಾಗಿ ಉಪಯೋಗಿಸ್ಕೋಬಹುದಲ್ಲ, ಉಪಯೋಗಿಸಿ ಅಂತ ಹೇಳಿದ್ದಾರೆ. ನಿಸಾನೆ ಆನೆಗೆ ಯಾವುದೇ ವರ್ಕ್ ಲೋಡ್ ಇಲ್ಲ, ಭಾರ ಇಡಲ್ಲ, ಔತ ಕಟ್ಟಲ್ಲ, ಅಂಬಾರಿ ಕಟ್ಟಲ್ಲ. ಅದರಿಂದ ಅದನ್ನ ಉಪಯೋಗಿಸಿ ಅಂತ ಅವರೊಂದು ಸಜೆಸ್ಟ್ ಮಾಡಿದ್ದಾರೆ ನಮ್ಮ ಪ್ರೆಸೆಂಟ್ ಫಾರೆಸ್ಟ್ ಮಿನಿಸ್ಟರ್ಗೆ. ಸರ್, ಬಹುಶಃ ನಿಸಾನೆ ಆನೆ ತಗೋಬಹುದು, ಹಾಗೆ ಬಿಡೋದು ಬೇಡ. ಯಾಕೆಂದ್ರೆ ಬಹಳ ಜನಕ್ಕೆ ಅದ್ರ ಮೇಲೆ ಬಹಳ ಒಂದು ಅಭಿಮಾನ, ಒಂದು ಆನೆ ನೋಡ್ಬೇಕು ಅಂತ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ನಿಸಾನೆ ಆನೆಗೆ ಉಪಯೋಗಿಸೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಸರಿಸುಮಾರು 300 ಕಾರ್ಯಾಚರಣೆಗೆ ಇಲ್ಲಿವರೆಗೆ ಪಾಲ್ಗೊಂಡಿದೆ ಅಂತೆ ಸರ್. ಇದು ತಮಗೂ ಗೊತ್ತು. ಅದೆಲ್ಲ ಹೌದು, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಕ್ಕೂ ಹೋಗಿ ಅದು ಮಾಡಿರುವಷ್ಟು ಕಾರ್ಯಾಚರಣೆ ಇನ್ಯಾವ ಆನೆನೂ ಮಾಡಿಲ್ಲ. ಅಷ್ಟು ಬೋಲ್ಡ್ ಎಲಿಫೆಂಟ್ ಅದು. ಎಂತೆಂಥ ದೊಡ್ಡ ಟಸ್ಕರ್ಗಳನ್ನೇ ಅದು ಟ್ರ್ಯಾಂಕ್ಲೈಸ್ ಮಾಡಿದಾಗ, ಅದನ್ನ ರೋಪಿಂಗ್ ಮಾಡುವಾಗ, ಟ್ರ್ಯಾಕ್ ಮಾಡುವಾಗ ಧೈರ್ಯವಾಗಿ ಹೋಗಿ ನಿಂತು ಎದುರಿಸಿ ಅದು ಕೆಲಸ ಮಾಡಿದೆ. ಸೊ ಅದಕ್ಕೆ ಆನರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ನಿಸಾನೆಯಾಗಿ ತಗೊಳ್ಳೋದು ತೊಂದರೆ ಇಲ್ಲ ಅಂತ ನನ್ನ ಭಾವನೆ. ಜನಕ್ಕೂ ಕೂಡ ಒಂದು ರೀತಿ ಇಷ್ಟಪಡ್ತಾರೆ, ಖುಷಿ ಆಗ್ತದೆ. ಅದನ್ನ ಸಂಬಂಧಪಟ್ಟವರು, ಮಿನಿಸ್ಟ್ರು ಅಥವಾ ಅಧಿಕಾರಿಗಳು ಯೋಚನೆ ಮಾಡೋದು ಒಳ್ಳೇದು. ಇಲ್ಲ ಸರ್, ಈಗ ಅಭಿಮನ್ಯುವಿನ ಅಭಿಮಾನಿಗಳ ವಾದ ಏನಂದ್ರೆ 12 ಆನೆಗಳನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಆ 12 ಆನೆಯಲ್ಲೂ ಎಲ್ಲೂ ಅದ್ರ ಹೆಸರು ಬಂದಿಲ್ಲ ಅನ್ನುವಂಥದ್ದು ಈಗ ಬಹುದೊಡ್ಡ ಚರ್ಚೆ. ಇರ್ಬೋದು, ಇನ್ನೂ ಟೈಮ್ ಇದೆ. ಇನ್ನೂ ಟೈಮ್, ದಸರಾ ತುಂಬಾ ದೂರದಲ್ಲಿದೆ. ಅದು ಇನ್ನೂ ಟೈಮ್ ಇದೆ. ಅದಕ್ಕೇನು ಟ್ರೈನಿಂಗ್ ಬೇಕಿಲ್ಲ. ಬರೀ ಅದು ಆಗ್ಲೇ ಸುಮಾರು ದಸರಾಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. 2ನೇ ಬ್ಯಾಚ್ ಅಲ್ಲಿ ಕೂಡ ತರಬಹುದು. ನಿಸಾನೆ ಆನೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೇನು ಅಂತ ಟ್ರೈನಿಂಗ್ ಬೇಕಿಲ್ಲ. ಔತ ಕಟ್ಟೋದು, ಅಂಬಾರಿ ಕಟ್ಟಿ ಒರೆಸೋದು, ಮರಳು ಮೂಟೆ ಒರೆಸೋದು ಇದ್ರೆ ಬೇಕಾಗ್ತದೆ. 2ನೇ ಇದ್ರಲ್ಲೂ ತರಬಹುದು. ಮತ್ತೆ ಇನ್ನೊಂದು, ಈಗ ತಂದಿರುವಂತ ಎಲ್ಲಾ ಗಂಡಾನೆಗಳು ಕೊನೆ ತನಕ ಮಸ್ತ್ ಇರಲ್ಲ ಅಂತ ನನ್ನ ಭಾವನೆ. ಬಂದ್ಬಿಟ್ರೆ ಆ ಸಬ್ಸ್ಟಿಟ್ಯೂಟ್ ಆಗಿ ನಮ್ಮ ಅಭಿಮನ್ಯುನ ಉಪಯೋಗಿಸ್. ಸರ್, ಇನ್ನೊಂದು ಅಂತ ಹೇಳಿದ್ರೆ ಈಗೇನ್ ಅಭಿಮನ್ಯು ಆನೆ, ನಿಶಾನೆ ಆನೆ ಅಂದ್ರೆ ಎಲ್ಲಿ ಇರುತ್ತೆ ಸರ್? ಇದು ಮೊದಲು ಮೊದಲು ಆ ದಸರಾ ಶುರು ಆಗ್ತದಲ್ಲ, ಅವಾಗ ಮುಂದೆ ಹೋಗ್ತದೆ. ಅದು ಅಂಬಾರಿ ಆನೆ ಕೊನೆಯಲ್ಲಿ ಇರ್ತದೆ, ಮೊದಲೇ ಹೋಗ್ತದೆ. ಅದು ಜನಕ್ಕೆ ದಸರಾ ಶುರು ಆಯ್ತು ಅಂತ. ನಿಸಾನೆ ಅಂದ್ರೆ ಬಾವುಟ ಹಿಡ್ಕೊಂಡು ಹೋಗ್ತದೆ. ಅದು ಬಹಳ ಲೈಟ್ ವರ್ಕ್. ಮತ್ತೆ ಸೋಬರ್ ಆನೆ ಅದು. ಅದಕ್ಕೆ ಒಂದು ಅರ್ಜುನ ಮೊದಲು ಆ ಕೆಲಸ ಮಾಡ್ತಾ ಇತ್ತು. ಮಾಡ್ಬೋದು, ಅದನ್ನ ಈಗ್ಲೂ ಮಾಡ್ಬೋದು. ನಿರ್ಧಾರ ತಗೋಬೇಕಾದದ್ದು ಮಿನಿಸ್ಟ್ರು ಮತ್ತೆ ಅಧಿಕಾರಿಗಳು. ಅಭಿಮನ್ಯು ಬಂದ ನಂತರ ಲಕ್ಷಾಂತರ ಜನ ಅಭಿಮನ್ಯು ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ರು. ಹೊರ ರಾಜ್ಯದಲ್ಲೂ ಅಭಿಮನ್ಯುಗೆ ಅಭಿಮಾನಿಗಳಿದ್ರು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಸರ್. ಕರೆಕ್ಟ್ ಆಗಿ 60 ವರ್ಷ ಆಗ್ಬಿಟ್ಟಿದೆನಾ ಸರ್ ನಿಮ್ಮ ಪ್ರಕಾರ? ಯಾಕಂದ್ರೆ ತಮಗ್ ಚೆನ್ನಾಗಿ ಗೊತ್ತು ಅದ್ರ ವಯಸ್ಸು ಎಲ್ಲ ಪ್ರತಿಯೊಂದು ಗೊತ್ತು. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದು ನೋಡಿದಾಗ? ಅದು ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಹಿಡ್ದಾಗ ಒಂದು ಅಂದಾಜು ಮಾಡ್ತಾರೆ. ಈಗ ಆನೆ ಹುಟ್ಟಿದ್ದಲ್ಲ, ನಮ್ಮ ಕ್ಯಾಂಪಲ್ಲಿ ಹುಟ್ಟಿದ್ರೆ ಇಂಥ ದಿನಾಂಕ ಅಂತ ಅದರದ್ದು ಸರ್ವಿಸ್ ರಿಜಿಸ್ಟರ್ ಇರ್ತದೆ ಪ್ರತಿಯೊಂದು ಆನೆಗೂ. ಆ ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಹುಟ್ಟಿದ ದಿನಾಂಕ ನಮೂದಿಸಿರ್ತಾರೆ. ಕಾಡಾನೆ ಹಿಡಿದಾಗ ಅದು ಇಂಥ ಡೇಟಲ್ಲೇ ಹುಟ್ಟಿದೆ, ಇಂಥ ವರ್ಷದಲ್ಲೇ ಹುಟ್ಟಿದೆ ಅಂತ ಹೇಳಲಿಕ್ಕೆ ಒಂದು ಅಂದಾಜು ಮಾಡ್ತಾರೆ. ಇಷ್ಟು ವಯಸ್ಸು ಇರ್ಬೋದು, ಇದಕ್ಕೆ ಒಂದು 15 ವರ್ಷನೋ 20 ವರ್ಷನೋ ಇರ್ಬೋದು ಅಂತ. ಕಪ್ಪದಲ್ಲಿ ಬಿದ್ದಾಗ ಅದ್ರ ಏಜ್ ಸುಮ್ಮನೆ ಅಸೆಸ್ ಮಾಡೋದು, ಅದಕ್ಕೆ 60 ಆಗಿದೆಯೋ
ಇನ್ನು ಕಡಿಮೆ ಆಗಿದೆಯಾ ಹೆಚ್ಚಾಗಿದೆಯಾ ಹೇಳಲಿಕ್ಕೆ ಬರೋದಿಲ್ಲ. ಅದು ಹಿಡ್ದಾಗ ಏನಿತ್ತು ಏಜ್ ಯಾವತ್ತು ನಿಗದಿ ಮಾಡಿದ್ದಾರೆ ಅವತ್ತಿನ ಅಧಿಕಾರಿಗಳು, ಅದರ ಮೇಲೆ ಅಲ್ಲಿಂದ ಮುಂದಕ್ಕೆ ಅದು ಎಷ್ಟು ವರ್ಷ ನಮ್ಮ ಇಲಾಖೆಯಲ್ಲಿ ಇತ್ತು, ಕೆಲಸ ಮಾಡಿತ್ತು, ಅದನ್ನ ಕ್ಯಾಲ್ಕುಲೇಟ್ ಮಾಡಾಕ ಸರ್ವಿಸ್ ರಿಜಿಸ್ಟರ್ ನೋಡಿದ್ರೆ ಗೊತ್ತಾಗ್ತದೆ ಅದು ಹಿಡ್ದಾಗ ಯಾವ ಏಜ್ ಇತ್ತು, ನಂತರ ಎಷ್ಟಾಯ್ತು ಅಂತ. ಸೆಲೆಕ್ಷನ್ ಮಾಡಿ ಟೀಮು ಅವ್ರೇನು ಈ ಅಭಿಮನ್ಯುವನ್ನ ಚೆಕ್ ಮಾಡಿರ್ತಾರೆ ಸರ್, ಹೋಗಿ ಎಲ್ಲ ಹೇಗಿದೆ ಏನಿದೆ ಎಲ್ಲ ಚೆಕ್ ಮಾಡಿರ್ತಾರ? ಸ್ಯಾಂಪಲ್ ಅಂತ ಏನಿಲ್ಲ, ಪ್ರತಿಯೊಂದು ಕ್ಯಾಂಪ್ಗೂ ಹೋಗ್ತಾರೆ. ಶ್ರೀಮತಿ, ದುಬಾರೆ, ಬಳ್ಳೆ ಎಲ್ಲ ಕಡೆ, ಮೂರ್ಕಲ್ಲು ಎಲ್ಲ ಕಡೆನೂ ಇದು ಆನೆಗಳ ಕ್ಯಾಂಪ್ ಎಲ್ಲ ಹೋಗ್ಬಿಟ್ಟು ಮತ್ತೆ ಕೊಡು ಇದರಲ್ಲಿ ಅವೆಲ್ಲ ಆನೆನೂ ನೋಡ್ಬಿಟ್ಟು ಅವರು ಸೆಲೆಕ್ಟ್ ಮಾಡ್ತಾರೆ. ಈಗ ಆಕ್ಚುಲಿ 4-5 ಆನೆ ಅಂಬಾರಿ ಬರುವಂತ ಆನೆಗಳು ಅಂತ ಏನೋ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಅದರಲ್ಲಿ ಇರ್ಬೋದು 4-5ರಲ್ಲಿ ಕೊನೆಗೆ ಯಾವುದನ್ನ ಸೆಲೆಕ್ಟ್ ಮಾಡ್ತಾರೆ ಅದು ಕೊನೆ ದಿನಗಳ ಗಂಟ ನೋಡ್ಬಿಟ್ಟು ಅದ್ರ ಬಿಹೇವಿಯರ್, ಅದ್ರ ಮಸ್ತ್ ಲೆವೆಲ್, ಮತ್ತೆ ಅದು ಹೇಗೆ ಕಂಡಕ್ಟ್ ಮಾಡ್ತದೆ, ಮತ್ತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದು ಭಾರ ಹೊತ್ಕೊಂಡು ಅಷ್ಟು ಅವರ್ ನಿಲ್ಬೇಕು, ಅದೆಲ್ಲ ನೋಡ್ಬಿಟ್ಟು ಕೊನೆ ಒಂದು 8 ದಿನ 15 ದಿನ ಇದ್ದಾಗ ಡಿಸೈಡ್ ಮಾಡ್ತಾರೆ. ಈಗ ಮಹೇಂದ್ರ, ಪ್ರಶಾಂತ, ಧನಂಜಯ ಅನ್ನೋ ಹೆಸರು ಓಡಾಡ್ತಾ ಇದೆ. ಏಕಲವ್ಯ ಅದನ್ನು ಕೇಳಿದೆ. ಏಕಲವ್ಯ, ಪ್ರಶಾಂತ್, ಧನಂಜಯ, ಮಹೇಂದ್ರ ಇಷ್ಟು ಆನೆಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದು ಕೊನೆಗೆ ನಿಲ್ತದೆ ಅದು ಕೊನೆ ಡಾಕ್ಟ್ರು ಮತ್ತೆ ಸ್ಥಳೀಯ ಅಧಿಕಾರಿಗಳು ಮತ್ತೆ ಯೋಚನೆ ಮಾಡ್ತಾರೆ. 2-3 ಡಾಕ್ಟರ್ಗಳು ಪ್ಯಾನಲ್ ಇರ್ತಾರೆ, ಅವರು ಕೊಡಗಿನ ಡಾಕ್ಟರ್ ಬರ್ತಾರೆ, ನಮ್ಮ ಇಲ್ಲಿ ಮೈಸೂರು ಡಾಕ್ಟ್ರು ಎಲ್ಲ ಅದನ್ನ ನಿರ್ಧಾರ ಮಾಡ್ತಾರೆ. ಅಲ್ಲಿ ತನಕ ಕೊನೆ ಇದೇ ಆನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಕೆಲವೊಂದು ಸಾರಿ ಇನ್ಫ್ಲುಯೆನ್ಸು ನಡೀತದೆ, ಒತ್ತಡ ಹಾಕ್ತಾರೆ ಮಾವುತರುಗಳು ಅಧಿಕಾರಿಗಳ ಮೇಲೆ, ಬೇರೆ ಬೇರೆ ಜನನ ಕರ್ಕೊಂಬಂದು ಒತ್ತಡ ಹಾಕೋದು ಉಂಟು, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಇದರಲ್ಲಿ ಒಂದು ರಾಜ್ಯಕ್ಕೆ ಅತಿ ದೊಡ್ಡ ಸೇವೆ ಸಲ್ಲಿಸಿದ್ದಂತ ಹೇಳಿದ್ರೆ ಕಳೆದ ಒಂದು 20-25 ವರ್ಷದಲ್ಲಿ, ಅಂದ್ರೆ ನಿಮಗೂ ಚೆನ್ನಾಗಿ ಗೊತ್ತು, ಅದು ಅಭಿಮನ್ಯು ಆನೆ ಅಂತ ಹೇಳಿ. ಏಕಾಏಕಿ ಅದಕ್ಕೆ ಯಾವುದೇ ಒಂದು ಬೀಳ್ಕೊಡು ಸಮಾರಂಭ ಇಲ್ಲ, ಏನಿಲ್ಲ ಅನ್ನುವಂಥದ್ರ ಅಭಿಮಾನಿಗಳ ಬಹುದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಈಗ. ನಮ್ಮ ಫಾರ್ಮರ್ ಮಿನಿಸ್ಟರ್ ಖಂಡ್ರೆ ಸಾಹೇಬ್ರು ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿಗೆ ಸಜೆಷನ್ ಕೊಟ್ಟಿದ್ದಾರೆ. ಇವತ್ತು ಪೇಪರಲ್ಲಿ ನೋಡ್ತಾ ಇದ್ದೆ, ಅದಕ್ಕೊಂದು ಮರ್ಯಾದೆಯಾಗಿ ಅದಕ್ಕೊಂದು ರಿಟೈರ್ಮೆಂಟ್ ಕೊಡಬೇಕು ಅನ್ನೋದನ್ನ ಅವರ ಅನಿಸಿಕೆಯನ್ನು ಹೇಳಿದ್ದಾರೆ. ನಮ್ಮ ಈಗ ಪ್ರೆಸೆಂಟ್ ಮಿನಿಸ್ಟರ್ ಒಂದು ನಿರ್ಧಾರ ತಗೊಂಡ್ರೆ ಒಳ್ಳೇದು, ಜನಕ್ಕೂ ಒಂದು ಸರಿ ಅನ್ನಿಸ್ತದೆ. ಅದು ಸರ್, ಅಭಿಮನ್ಯು ಬಗ್ಗೆ ಮರಿಲಾರ್ದ ಕ್ಷಣ ನೀವು ನೆನಪಾಗುದಂದ್ರೆ ಈಗೂ ನಿಮಗೆ? ಅದೇ ಅದು ಗುಂಡೇಟು ತಗೊಂಡು ಬಂದು ಬಂಡಿ ಅಡ್ಲು ಹಾಡಿನಲ್ಲಿ ಬಿದ್ದೋಗಿದ್ದು, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದು, ಕಿಟ್ಟಿಯಪ್ಪ ಅವ್ರನ್ನ ಕರ್ಕೊಂಬಂದು, ಅದೊಂದು ನೆನಪು ಯಾವಾಗಲೂ ಕಾಡ್ತದೆ. ಆನೆ ಅಂದ್ರೆ ಅಭಿಮನ್ಯು ಅಂದ್ರೆ ನನಗೆ ಮೊದಲು ಬರೋದೇ ಅದು. ಮತ್ತೆ ಅದು ಎರಡನೇದು, ಅದು ಎಷ್ಟು ದೊಡ್ಡ ಲಾಗ್ನ ಲೋಡ್ ಮಾಡ್ತಾ ಇತ್ತು ಅನ್ನೋದು ನನಗೆ, ಆ ಸುಜ್ಜಲು ಕೂಪಲ್ಲಿ ಬಹಳ ಕೆಲಸ ಮಾಡ್ತಾ ಇತ್ತು, ಅದೆಲ್ಲ ಜ್ಞಾಪಕ ಬರ್ತದೆ. ಕಲ್ಲಳ್ಳ ವಲಯದಲ್ಲಿ ಇದ್ದಾಗ ನಾಗರಹೊಳೆ. ಬುದ್ಧಿವಂತ ಆನೆ ಆಗ್ಲಿಕ್ಕೆ ಕಾರಣ ಏನಂತೀರ ಸರ್? ಯಾಕಂದ್ರೆ ಅತಿ ಬುದ್ಧಿವಂತ ಆನೆ ಅಂದ್ರೆ ಅಭಿಮನ್ಯು ಇವತ್ತಿಗೂ ಅಂತ ಹೇಳ್ತಾರೆ ಎಲ್ಲರೂ. ಮಾವುತರುಗಳ ಮೇಲೂ ಡಿಪೆಂಡ್ ಆಗ್ತದೆ, ಕಮಾಂಡ್ ಹೇಗೆ ಕೊಡ್ತಾರೆ ಮಾವುತರುಗಳು ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದು ಆಕ್ಚುಲಿ ಅದ್ರ ಬಿಹೇವಿಯರ್ ಅವೆಲ್ಲ ಮಾವುತ ಹೇಗಿರ್ತಾನೆ ಹಾಗೆ ಡಿಸೈಡ್ ಆಗ್ತದೆ. ಮತ್ತೆ ಅದಕ್ಕೊಂದು ಧೈರ್ಯ ಬೇಕು. ಈ ಕಾಡಾನೆ ನೋಡಿದ ಕೂಡಲೇ ನುಗ್ಗಿ ಹೋಗಿ ಹೊಡಿತದೆ ಅಂದ್ರೆ ಅದಕ್ಕೂ ಒಂದು ಶಕ್ತಿ ಇರ್ಬೇಕಲ್ಲ. ಹಾಗೆ ಅದೆಲ್ಲ ನೋಡಿದ್ರೆ ಅದು ಕರೇಜಿಯಸ್ ಎಲಿಫೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಸರ್, ಕಾಡಾನೆ ಹಿಡಿಯೋತ್ತಿಗೆ ಮೊದಲು ಅಭಿಮನ್ಯು ಆನೆ ಬರುವತ್ತಿಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಾವಿರಾರು ಜನ ಸೇರ್ತಾ ಇದ್ರು. ಆಮೇಲೆ ಆನೆ ಅಭಿಮಾನಿಗಳಂತೂ ಹಬ್ಬನೇ ಹಬ್ಬ, ಅಭಿಮನ್ಯು ಬರುತ್ತೆ ಆನೆ ಅಂತ ಹೇಳಿದ್ರ. ಇವತ್ತು ಹೇಗಾಗಿದೆ ಅಂದ್ರೆ ಇವತ್ತಿನ ಕಾರ್ಯಾಚರಣೆಗಳಲ್ಲಿ ಅಭಿಮನ್ಯು ಪಾಲ್ಗೊಳ್ತಾ ಇಲ್ಲ. ಹೀಗಾಗಿ ಏನು ಜನರು ಅಷ್ಟೇನು ಬರುದೇ ಇಲ್ಲ ಈಗ. ಅಷ್ಟೊಂದು ಕಾರ್ಯಾಚರಣೆ ನೋಡೋದಕ್ಕೂ ತುಂಬಾ ಇದಾಗ್ಬಿಟ್ಟಿದ್ದಾರೆ. ಅದೇ ರೀತಿನೇ ಇವತ್ತು ಅಂಬಾರಿ ಅಂತ ಬಂದ ಕೂಡ್ಲೇನೆ ಜನರ ಮನಸ್ಸಲ್ಲಿದ್ದಿದ್ದು ಈ ಬಾರಿ ಅಭಿಮನ್ಯು. ನಾನು ಹಿಂದೆ ತಮ್ಮ ಹತ್ರ ಕೇಳ್ಕೊಂಡು ಹೋಗಿದ್ದೆ, ಆದ್ರೆ ಈಗ ನೋಡಿದ್ರೆ 60 ವರ್ಷ ಆಗೇ ಬಿಡ್ತು ಅನ್ನುವಂತ ಸುದ್ದಿ ಬರ್ತಾ ಇದೆ. ಆದ್ರೆ ಕೆಲವೊಬ್ರು ವಾದ ಮಾಡೋದು 59 ವರ್ಷ, ಯಾಕೆ 1 ವರ್ಷ ಇಟ್ಕೊಳ್ಳಿಲ್ಲ ಅನ್ನುವಂಥದ್ದು. ಅದು ಇಲಾಖೆ ವಿಚಾರ. ಅದು ನಾನು ಅವ್ರು ಏನ್ ನಿರ್ಧಾರ ತಗೊಂಡಿದಾರೋ ಅದೇ ಕೊನೆ ಆಗ್ತದೆ. ಈಗ ಅದು ಪ್ಲಸ್ ಇತ್ತು, ಅದಕ್ಕೇನು ಆರೋಗ್ಯ ಕೆಟ್ಟಿಲ್ಲ ಏನಿಲ್ಲ, ಇನ್ನೂ ದೃಢವಾಗಿತ್ತು, ಎಲ್ಲಾ ಕೆಲಸ ನಿಭಾಯಿಸುವಂತ ಶಕ್ತಿ ಇತ್ತು. ಯಾಕೆ ಸೆಲೆಕ್ಟ್ ಮಾಡ್ಲಿಲ್ವಾ? ಇನ್ನೊಂದು ಆನೆಗೆ ಚಾನ್ಸ್ ಕೊಡೋಣ ಅನ್ನೋ ರೀತಿ ಇರ್ಬೋದು ಇವ್ರದ್ದು. ಅಂದ್ರೆ ದಸರಾಗೆ ಅದನ್ನ ತರಿಸೋದು ಒಳ್ಳೇದು, ಜನಕ್ಕೆ ಒಂದು ಅಟ್ಲೀಸ್ಟ್ ಆನೆ ಆಗಿ ಆದ್ರೂ ಅದನ್ನ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ.
ಇತ್ತೀಚೆಗೆ ಏನು ಅವಾಗವಾಗ ಬದಲಾವಣೆ ಆಗ್ತಾ ಇರ್ತದೆ. ಅದು ಆದೇಶಗಳು ಸರ್ಕ್ಯುಲರ್ಗಳು ಬರ್ತಾ ಇರ್ತವೆ. ನಾವೆಲ್ಲ ಬಹಳ ಹಿಂದೆ ರಿಟೈರ್ಡ್ ಆಗಿ ಬಂದವರು. ಈಗ ನಮ್ಗೆ ಏನ್ ನಡೀತಾ ಇದೆ ಅಂತ ಅಷ್ಟು ಅಪ್ಡೇಟ್ ಆಗಿಲ್ಲ. ಆ ನಿರ್ಧಾರ ಈಗಲೂ ಸಮಯ ಮೀರಿಲ್ಲ. ಈಗಲೂ ಯೋಚನೆ ಮಾಡ್ಬೋದು. ಮಿನಿಸ್ಟರ್ ಗಮನಕ್ಕೆ ತನ್ನಿ ಇದನ್ನ, ಅಥವಾ ಅಧಿಕಾರಿಗಳ ಗಮನಕ್ಕೆ ತಂದು ಹಿರಿಯ ಅಧಿಕಾರಿಗಳಿಗೆ ಇನ್ನೊಂದು ಚಾನ್ಸ್ ಕೊಟ್ಟಬಹುದು. ಅಟ್ಲೀಸ್ಟ್ ಜನಕ್ಕೊಂದು ಖುಷಿಯಾರು ಆಗ್ತದೆ. ಅದನ್ನ ನಾನು ಬಯಸ್ತೀನಿ. ಒಟ್ಟಾರೆಯಾಗಿ ತಮ್ಮ ನೆಚ್ಚಿನ ಅಭಿಮನ್ಯು ಇವತ್ತು ಅಭಿಮನ್ಯು ಈ ರೀತಿ ನಿಂತ್ಕೊಂಡಿದ್ದಾನೆ ಅಂದ್ರೆ ತಮ್ಮ ಆವತ್ತಿನ ಕಾಲದ ಶ್ರಮ ದೊಡ್ಡ ಮಟ್ಟದಲ್ಲಿದೆ. ತಾವು ಹಾಗೆ ಚಿಟಿಎಫ್ ಡಾಕ್ಟರ್ದು. ಹೀಗಾಗಿ ಈ ಸಾರಿ ನಿಮಗೂ ಸ್ವಲ್ಪ ಬೇಜಾರಾಗಿದೆ ಅಭಿಮನ್ಯು ಇಲ್ಲ ಅಂದ ಕೂಡ್ಲೇನೆ. ನಿಜ ಅಲ್ವಾ? ನನಗೂ ಆಗ ಅನ್ನಿಸ್ತದೆ, ಈಗ ಯಾರಿಗಾದ್ರೂ ಅನ್ನಿಸ್ತದೆ. ಬಟ್ ಇದು ಸರ್ಕಾರದೇ ನಿರ್ಧಾರ ಕೊನೆ ಅಂತೀರಾ? ಹೌದು. ಇವರು ಪ್ರಪೋಸಲ್ ಕಳಿಸ್ತಾರೆ. ನಂತರ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನಾದ್ರು ಅದಕ್ಕೆ ಒಂದೊಂದು ರಿಪೋರ್ಟ್ ಹಾಕಿರ್ತಾರೆ. ಈ ಆನೆ ಹೀಗೆ, ಈ ಆನೆ ಹೀಗೆ, ಇದು ಅದು ಅಂತೆಲ್ಲ. ಅದರ ಮೇಲೆ ನಿರ್ಧಾರ ಒಂದು ಕಮಿಟಿ ಇರ್ತದೆ. ಅದಕ್ಕೆ ಹೆಡೆಡ್ ಬೈ ಮಿನಿಸ್ಟ್ರೆ ಅವರೇ ತೀರ್ಮಾನ ತಗೋಬಹುದು. ಈಗಲೂ ಕಾಲ ಮೀರಿಲ್ಲ. ಆನೆ ಇನ್ನೂ ಗಜಪಯಣ ಇನ್ನೂ ಆಗಿಲ್ಲ. ತರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಆನೆ ನನ್ನ ಆನೆ ಅಂತ ಹೇಳಿಕ್ ಆಗೋದಿಲ್ಲ. ಈಗ ಅವ್ರ ನಿರ್ಧಾರ. ಮೀಡಿಯಾ ಈಗೇನು ಇವತ್ತು ಈಗಲೇ ತರ್ಬೋದು, ನಾಳೆಗೆ ತರ್ಬೋದು ಅವ್ರ ಗಮನಕ್ಕೆ. ಈಗೇನು ಮೀಡಿಯಾ ನಮ್ಮ ಕಾಲದಾಗೆಲ್ಲ ಪೇಪರ್ ಬರ್ಬೇಕಂತಿಲ್ಲ. ಈಗ ಟಿವಿನಲ್ಲಿ ಇವಾಗ ಹಾಕಿದ್ರೆ ನಾಳೆಗೆ ಈಗಲೇ ಬರ್ತದೆ. ಅದೇನಿಲ್ಲ. ಅದು ಇನ್ನು ನಿರ್ಧಾರ ತಗೊಳಕ್ ಇನ್ನೂ ಟೈಮ್ ಇದೆ. ಮಿನಿಸ್ಟರ್ ಡಿಸೈಡ್ ಮಾಡ್ಬೇಕು. ಅದು ಅಟ್ಲೀಸ್ಟ್ ಇದೊಂದು ಚಾನ್ಸ್ ಕೊಟ್ರೆ ಜನ ಒಂದು ಸ್ಲೋ ಆಗಿ ಆನೆನ ಅದ್ರ ಮೇಲಿರೋ ಅಫಿನಿಟಿ, ಅದ್ರ ಮೇಲಿರೋ ಇದನ್ನ ಸ್ಲೋ ಆಗಿ ಅವನು ಅರ್ಗಿಸ್ಕೊಳಕ್ ಆಗ್ತದೆ. ಸರ್, ದೇವರಾಜ್ ಸರ್, ಒಟ್ಟಾರೆಯಾಗಿ ಕೊನೆಯದಾಗಿ ಅಭಿಮನ್ಯು ಮತ್ತೆ ಅಂಬಾರಿಯಲ್ಲಿ ಈ ಬಾರಿ ಇರಬೇಕು ಅನ್ನೋದೇ ತಮ್ಮ ಒತ್ತಾಯನು? ಅದೇ ನನಗೆ ಆಸೆ ಇದೆ. ಅದು ನಾನು ಏನ್ ಮಾಡ್ಲಿಕ್ಕೆ ಆಗ್ತದೆ? ನನ್ನ ಲೆವೆಲ್ ಅಲ್ಲಿ ಅಲ್ವಲ್ಲ. ಮಿನಿಸ್ಟರ್ದು ಫೈನಲ್ ಅಂತ ಅನ್ಕೊಂತೀನಿ. ಸೊ ಒಟ್ಟಾರೆಯಾಗಿ ರಾಜ್ಯದ ಅಭಿಮಾನಿಗಳಿರ್ಬೋದು, ನಾವಿರ್ಬೋದು, ಸರ್ ತಾವಿರ್ಬೋದು, ಎಲ್ಲರೂ ಕೇಳ್ಕೊಳ್ಳುವ ಸರ್ಕಾರದ ಹತ್ರ ಅಭಿಮನ್ಯು ಮತ್ತೆ ಅಂಬಾರಿಯಲ್ಲಿ ಬರ್ಲಿ ಅಂತ ಹೇಳಿ. ಹೌದು. ನಾನು ಅದನ್ನೇ ಎಂಡಾಸ್ ಮಾಡ್ತೀನಿ. ಅದನ್ನೇ ಬಯಸ್ತೀರಾ? ಹೌದೌದು, ಖಂಡಿತ ಬಯಸ್ತೀನಿ. ನಮ್ಮ ಒತ್ತಾಯ ಅದೇ ಆಗಿದೆ. ಖಂಡಿತ ಇದೆ. ಒಂದು ವರ್ಷನಾದ್ರೂ ಕೊಡ್ಲಿ, ಆಮೇಲೆ ನೋಡೋಣ. ಮುಂದಿನ ವರ್ಷ ನೋಡೋಣ ಸರ್ ಸರ್ಕಾರ ಏನ್ ನಿರ್ಧಾರ ತಗೊಳತ್ತಂತ ಹೇಳಿ. ಹೌದೌದು. ತುಂಬಾ ಧನ್ಯವಾದ.